ಈ ಒಂದು ಡಿವೈಸ್ ಇಂದ ಈ ಡೋರ್ ನ ಯಾರಾದ್ರೂ ಓಪನ್ ಮಾಡಿದ್ರೆ ಇಮಿಡಿಯೇಟ್ ನಿಮ್ಮ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ತೋಟದಲ್ಲಿ ನಡೀತಿದೆ ಅಂತ ನೋಡಬಹುದು. ಪ್ಲಸ್ ಇದನ್ನ ಆಪರೇಟ್ ಮಾಡಬಹುದು ನಿಮಗೆ ಹೆಂಗ್ ಬೇಕಾದ್ರೂ. ಓಕೆ 360 ಡಿಗ್ರಿ ರೊಟೇಟ್ ಸರ್ ನಾಯಿ ಸಾಕೋದು ಒಂದೇ, ಇದನ್ನ ಕ್ಯಾಮೆರಾ ಫಿಕ್ಸ್ ಮಾಡ್ಕೊಳ್ಳೋದು ಒಂದೇ. ಇದಕ್ಕೆ ವೈರಿಂಗ್ ಯಾವುದು ಬೇಕಾಗಿಲ್ಲ. ಫಿಂಗರ್ ಪ್ರಿಂಟ್ ಇಂದ ಓಪನ್ ಆಗುವಂತ ಒಂದು ಬರೀ ಫಿಂಗರ್ ಪ್ರಿಂಟ್ ಅಲ್ಲ, ಅದೇ ಆಪ್ ಅನ್ನಲ್ವಾ, ಆ ಆಪ್ ಅಲ್ಲಿ ಈ ಲಾಕ್ ಕೂಡ ಓಪನ್ ಮಾಡಬಹುದು. ಡೋರ್ ಕೀಯಲ್ಲೂ ಫೇಸ್ ರೆಕಗ್ನಿಷನ್ 3D ಇಮೇಜ್ ಅಲ್ಲಿ ಬರುತ್ತೆ. ಫ್ಯಾನ್ ಆಗಿರ್ಬೋದು, ಎಸಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಎಲ್ಲಿರ್ತೀರೋ ಅಲ್ಲೇ ಕೂತ್ಕೊಂಡು ಆ ಒಂದು ಮೊಬೈಲ್ ಆಪ್ ಮೂಲಕ ನೀವು ಕಂಟ್ರೋಲ್ ಮಾಡಬಹುದು. ಓಕೆ, ನಾವು ರೆಕಾರ್ಡ್ ಮಾಡ್ತಿರುವಂತ ರೂಮ್ ಅಲ್ಲೇ ಸಿಸಿ ಕ್ಯಾಮೆರಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅಲ್ಲಿ ಅದರಲ್ಲೇ ರೆಕಾರ್ಡ್ ಆಗ್ತಿರೋದು. ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ ಭಾರತ ದೇಶದ ಒಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಭಾರತ ದೇಶದ ಅಂದ ತಕ್ಷಣ ನೀವು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ಬಿಡ್ಬೇಡಿ. ಜಸ್ಟ್ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಬೆಂಗಳೂರಿನ ಒಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಈ ಒಂದು ಕಂಪನಿ ನೀವು ಇತ್ತೀಚಿನ ದಿನಗಳಲ್ಲಿ ಒಂದು ಟ್ಯಾಗ್ ಲೈನ್ ನ ನೋಡ್ಬೋದು, ಮಾಡರ್ನ್ ಪ್ರಾಬ್ಲಮ್ ರಿಕ್ವೈರ್ಡ್ ಮಾಡರ್ನ್ ಸೊಲ್ಯೂಷನ್ ಅಂತ ಕೇಳಿರ್ಬೋದು. ಆ ಒಂದು ಟ್ಯಾಗ್ ಲೈನ್ ಗೆ ತಕ್ಕನಾಗೆ ಈ ಒಂದು ಕಂಪನಿ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸರ್, ನಿಮ್ಮ ಕಂಪನಿ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್. ಹಲೋ ವ್ಯೂವರ್ಸ್, ಎಲ್ಲರಿಗೂ ನಮಸ್ತೆ. ಓಕೆ, ಸೊ ನನ್ನ ಹೆಸರು ಮೊಹಮ್ಮದ್ ಫರ್ದೀನ್ ಅಂತ. ಓಕೆ, ನಾನು ಎಡಾಸ್ ಎಲೆಕ್ಟ್ರಾನಿಕ್ಸ್ ಇಸ್ ಅವರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಓಕೆ, and Arix is our brand. So we are in this business from past 15 years now. ಓಕೆ. So complete security system, CCTV cameras, access controls, ಮತ್ತೆ ನಿಮ್ದು ಹೋಮ್ ಆಟೋಮೇಷನ್ ಪ್ರಾಡಕ್ಟ್ಸ್, ನಿಮ್ದು ಲೈಟಿಂಗ್, ನಿಮ್ದು air condition, everything can be controlled by a phone, your watch. So we have developed an app. We have put in a lot of R&D and we have developed now ಒಂದು app ಅನ್ನು ರೆಡಿ ಮಾಡಿದೀವಿ. ಆ app ಅಲ್ಲಿ ನಿಮಗೆ more or less all your complete home automation, from your fridge, your washing machine, your sweeping machine, your cameras, your door locks, everything ಎಲ್ಲಾನು ಇದರಲ್ಲೇ ಕಂಟ್ರೋಲ್ ಮಾಡಕ್ ಆಗುವಂತದ್ದು ನಾವೊಂದು ಪ್ಲಾಟ್ಫಾರ್ಮ್ ನ ಒಂದು ಆಪ್ ನ ರೆಡಿ ಮಾಡಿದೀವಿ. ಸೊ ಆಲ್ ಅವರ್ ಪ್ರಾಡಕ್ಟ್ಸ್, ನಾವ್ ಏನೇನ್ ಪ್ರಾಡಕ್ಟ್ ಕೊಡ್ತೀವಿ, ಆಲ್ ಕಮ್ಸ್ ವಿತ್ 3 years of ವಾರಂಟಿ. ಯಾಕಂದ್ರೆ ನಾವು ಇಲ್ಲೇ ಕಾಂಪೋನೆಂಟ್ ಲೆವೆಲ್ ವೈಸ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಾವು ವಿ ಆರ್ ಫ್ರಮ್ ಬ್ಯಾಂಗ್ಳೂರ್, ಅವರ್ ಹೆಡ್ ಆಫೀಸ್ ಇಸ್ ಇನ್ ಬಾನಸ್ವಾಡಿ. ಸೊ ಮಿಸ್ಟರ್ ಬಸವರಾಜ್, he will take you through our entire manufacturing facility. He will show you all our ಯಾವ ತರ ಏನಾಗುತ್ತೆ ಅಂತ. ಆಕ್ಚುಲಿ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಒಂದೇ ಒಂದು ಡೆಮೋ ಪೀಸ್ ತರ ಒಂದು ಲೈವ್ ಎಕ್ಸಾಂಪಲ್ ಆಗಿ ಒಂದು ಸೆನ್ಸರ್ ನ ಒಂದು ಡಿಟೆಕ್ಟಿಂಗ್ ಒಂದು ಡಿವೈಸ್ ನ ತೋರಿಸಿದೆ. ಆ ತರ ಇಲ್ಲಿ ಸುಮಾರು ಪ್ರಾಡಕ್ಟ್ ಗಳು ಯೂನಿಕ್ ಆಗಿದೆ. ಆ ತರದ ನಾನೇನಾದ್ರೂ ಇದೊಂದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋದ್ರೆ ತುಂಬಾ ವಿಡಿಯೋ ಲೆಂತ್ ಆಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಸೀರೀಸ್ ತರ ಯಾವ್ಯಾವೆಲ್ಲ ಟೆಕ್ನಾಲಜಿ ನಮ್ಗೆ ಈ ಒಂದು ಕಂಪನಿ ಮೂಲಕ ನಮ್ಗೆ ತಿಳಿಸ್ಕೊಡ್ತಾ ಇದಾರೆ, ಅದನ್ನೆಲ್ಲ ನಾನು ನಿಮ್ಗೆ ಮುಂದೆ ಬರುವಂತ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಸರ್, ಆಕ್ಚುಲಿ ನಿಮ್ಮ ಕಂಪನಿ ಪಬ್ಲಿಕ್ ಕೊಡ್ತಾ ಇರುವಂತ ಯೂನಿಕ್ ಪ್ರಾಡಕ್ಟ್ ಅಥವಾ ಯೂನಿಕ್ ಆಕ್ಸೆಸರೀಸ್ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಸರ್? ಸರ್, ಇದು ಬಂದು ವಿಡಿಯೋ ಡೋರ್ ಲಾಕ್ಸ್ ಅಂತೀವಿ ನಾವು. ಓಕೆ. ಸೆಕೆಂಡ್ ಡಿಜಿಟಲ್ ಲಾಕ್ ಇದು. ಓಕೆ. ಇದ್ರಲ್ಲಿ ಬಂದ್ಬಿಟ್ಟು ಇದು ಹೈ ಎಂಡ್ ಮಾಡೆಲ್ ಇದು. ಓಕೆ. ಹೈ ಎಂಡ್ ಮಾಡೆಲ್ ಅಲ್ಲಿ ಏನಾಗುತ್ತೆ, ನಿಮ್ಗೆ 3MP ಕ್ಯಾಮೆರಾ ಬರುತ್ತೆ ಇದರಲ್ಲಿ, ಪ್ಲಸ್ ಆಪ್ ಥ್ರೂ ಆಕ್ಸೆಸ್ ಮಾಡ್ಕೊಳ್ಳೋದು. ಆಪ್ ಇಂದ ಆಕ್ಸೆಸ್ ಮಾಡ್ಕೊಂಡು ಇನ್ ಕೇಸ್ ಯಾರಾದ್ರೂ ಬಂದು ಮನೆ ಹತ್ರ ಬಂದು ಬೆಲ್ ಹೊಡೆದ್ರು, ಓಕೆ, ಇಲ್ಲಿ ನಿಮ್ಗೆ ವಿಡಿಯೋ ಬರುತ್ತೆ. ಓಕೆ, ಯಾರು ಬೆಲ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಹೌದು, ಯಾರು ಡೋರ್ ಹತ್ರ ಬಂದಿದ್ದಾರೆ ಅದು ಗೊತ್ತಾಗುತ್ತೆ. ಪ್ಲಸ್ ನಿಮ್ಗೆ ಆಪಲ್ ನೋಟಿಫಿಕೇಶನ್ ಬರುತ್ತೆ, ಈ ತರ ಪರ್ಸನ್ ಇದ್ದಾರೆ, ಈ ತರ ಪರ್ಸನ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಇವಾಗ ನೀವಿಲ್ಲ ಅಂದ್ರೆ ಕಮ್ಯುನಿಕೇಟ್ ಈ ತರ ಮಾಡಬಹುದು. ಪ್ಲಸ್ ಇದರಲ್ಲಿ ನಿಮ್ಗೆ ಫೇಸ್ ರೆಕಗ್ನಿಷನ್ ಅನ್ಲಾಕ್ ಬರುತ್ತೆ, ಕೀ ಬರುತ್ತೆ, ಪ್ಲಸ್ ಫಿಂಗರ್ ಪ್ರಿಂಟ್ ಬರುತ್ತೆ. ಓಕೆ, ಡೋರ್ ಕೀ ಅಲ್ಲೂ ಫೇಸ್ ರೆಕಗ್ನಿಷನ್ 3D ಇಮೇಜ್ ಅಲ್ಲಿ ಬರುತ್ತೆ. ಸೊ ಫೇಸ್ ಇಟ್ಟಿದ ತಕ್ಷಣ ಅನ್ಲಾಕ್ ಆಗೋ ತರ ಆಪ್ಷನ್ಸ್ ಇದೆ ಇದರಲ್ಲಿ. ಓಕೆ. ಪ್ಲಸ್ ಫಿಂಗರ್ ಬರುತ್ತೆ, ಫಿಂಗರ್ ಪ್ರಿಂಟ್ ಬರುತ್ತೆ, ಫೇಸ್ ರೆಕಗ್ನಿಷನ್ ಬರುತ್ತೆ, ನಂಬರ್ ಬರುತ್ತೆ, ಕಾರ್ಡ್ ಬರುತ್ತೆ. ಪ್ಲಸ್ ಇದರಲ್ಲಿ ಮಾಸ್ಟರ್ ಕೀ ಒಂದು ಬರುತ್ತೆ. ಇದು ಓಕೆ, ಮಾಸ್ಟರ್ ಕೀ ಕೂಡ ಇದೆ. ಹೌದು, ಓಪನ್ ಮಾಡಿ ತೋರಿಸಿ. ಇದು ಇಲ್ಲಿ ಬಂದು ಕೀ ಯೂಸ್ ಮಾಡಬಹುದು. ಓಕೆ. ಸೊ ಆ ಕೀ ಏನಂದ್ರೆ ಈ ಕೀನ ಜಸ್ಟ್ ಹಾಕ್ಬಿಟ್ಟು ಅನ್ಲಾಕ್ ಮಾಡೋದು. ಸೊ ಈ ತರ ಕೀ ಬರುತ್ತೆ. ಇನ್ ಕೇಸ್ ಅದ್ರಲ್ಲಿ ಬ್ಯಾಟ್ರಿ ಕಮ್ಮಿ ಆಯ್ತು ಇಲ್ಲ ಡೌನ್ ಆಗುತ್ತೆ ಅಂದ್ರೆ ಇದ್ರಲ್ಲಿ ಏನಾಗುತ್ತೆ, ನಿಮ್ಗೆ ನೋಟಿಫಿಕೇಶನ್ ಮೊಬೈಲ್ ಆಪ್ ಅಲ್ಲಿ ನೋಟಿಫಿಕೇಶನ್ ಪರ್ಸೆಂಟೇಜ್ ಆಫ್ ಬ್ಯಾಟ್ರಿ ಅಷ್ಟೇ ಅಂತ ತೋರಿಸುತ್ತೆ ನಿಮ್ಗೆ. ಸೊ ಇನ್ ಕೇಸ್ ನೀವು ತುಂಬಾ ದಿವಸದಿಂದ ಆಚೆ ಹೋಗಿದ್ರಿ, ನಿಮ್ ಮನೆಗೆ ಬರೋಕೆ ನಿಮ್ಮ ಹತ್ರ ಕೀನೂ ಇಲ್ಲ, ಅನ್ಲಾಕ್ ಮಾಡಕ್ಕಾಗಿಲ್ಲ, ಜಸ್ಟ್ ಒಂದು ಯೂಸ್ ಇದು ನಿಮ್ ಪವರ್ ಬ್ಯಾಂಕ್ ಬರುತ್ತಲ್ಲ, ಪವರ್ ಬ್ಯಾಂಕ್ ತಗೊಂಡು ಇಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ಒಂದು 5 minutes ಬಿಟ್ಟು ಅನ್ಲಾಕ್ ಮಾಡ್ಕೋಬಹುದು. ಈಸಿಯಾಗಿ ಓಪನ್ ಆಗ್ಬಿಡುತ್ತೆ. ಅದು ಆಪ್ಷನ್ ಇದ್ರಲ್ಲಿ ಬರುತ್ತೆ. ಆಲ್ಮೋಸ್ಟ್ ಈ ತರ ಬರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಮಾಡಲ್ ಇದೆ, ಸೇಮ್ ಫ್ಯೂಚರ್, ಬಟ್ ಇದ್ರಲ್ಲಿ ಏನಂದ್ರೆ
ಮಾಡೆಲ್ ಡಿಫ್ರೆಂಟ್ ಬರುತ್ತೆ ಅಷ್ಟೇ ನಿಮಗೆ. ಇದು ಯಾವ ತರ ಸರ್? ಇದು ಸೇಮ್ ಮಾಡೆಲ್, ಇದು ಓಕೆ ಸೇಮ್ ಮಾಡೆಲ್, ಬಟ್ ಮಾಡೆಲ್ ಮಾತ್ರ ಡಿಫ್ರೆಂಟ್ ಬರುತ್ತೆ. ಇದು ಓಕೆ, ಈ ಶೇಪ್ ನಿಮ್ಗೆ ಚೇಂಜ್ ಆಗುತ್ತೆ. ಓಕೆ, ಔಟ್ಲೆಟ್ ಚೇಂಜ್ ಆಗಿದೆ ಅಷ್ಟೇ. ಹೌದೌದು. ಓಕೆ ಓಕೆ, ಸೇಮ್ ಫೀಚರ್ಸ್ ಎಲ್ಲ ಸೇಮ್ ಇದೆ. ಫೀಚರ್ಸ್ ಎಲ್ಲ ಸೇಮ್ ಬರುತ್ತೆ ಇದರಲ್ಲಿ. ಎರಡು ಮಾಡೆಲ್ ಬರುತ್ತೆ, ಫೀಚರ್ಸ್ ಸೇಮ್ ಬರುತ್ತೆ. ಅದನ್ನ ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಲ್ಲ, ಬಟ್ ಇದರಲ್ಲಿ ಪ್ರೈಸ್ ಕಡಿಮೆ ಇದೆ. ಇದು ಪ್ರೈಸ್ ಒಂದೊಂದು ಮಾಡೆಲ್ ತಕ್ಕಂಗೆ ಬರುತ್ತೆ. ಪ್ರೈಸಿಂಗ್ ಡಿಪೆಂಡ್ ಆನ್ ಮಾಡೆಲ್, ಆಮೇಲೆ ಇದ್ರ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಬಂದು ನಿಮಗೆ ವರ್ಕ್ ಆಗೋದು ಆಪಲ್ ವರ್ಕ್ ಆಗುತ್ತೆ, ಆಪಲ್ ನೋಟಿಫಿಕೇಶನ್ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ಓನ್ಲಿ ದ ಫ್ಯೂಚರ್ಸ್ ಬಂದು ಕಡಿಮೆ ಆಗ್ತಾವೆ. ಬಂದ್ಬಿಟ್ಟು ನಿಮಗೆ ಫಿಂಗರ್ ಪ್ರಿಂಟ್ ಬರುತ್ತೆ, ಬೆಲ್ ಕಾಲ್ ಬೆಲ್ ಬರುತ್ತೆ, ಜಸ್ಟ್ ನೋಟಿಫಿಕೇಶನ್ ಇದ್ರಲ್ಲೂ ಬರುತ್ತೆ. ಬಟ್ ಏನಂದ್ರೆ ಆಪಲ್ ಬರಲ್ಲ, ಇದು ಆಪಲ್ ಬರಲ್ಲ. ಜಸ್ಟ್ ಮನೆ ಒಳಗಡೆ ಇದ್ದಾಗ ನೀವು ನೋಡ್ಕೋಬಹುದು ಯಾರು ಬಂದಿದ್ದಾರೆ ಅಂತ ಹೇಳಿ. ಅದೇ ತರ ಆಪಲ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮೀನ್ಸ್ ಯಾರು ಡೋರ್ ಹತ್ರ ಇದಾರೆ ಅಂತ ಮೆಸೇಜ್ ಪಾಸ್ ಮಾಡು. ಅನ್ಲಾಕ್ ಥ್ರೂ ಮೊಬೈಲ್ ಆಪಲ್ ಮಾಡ್ತಾರೆ, ಬೇಸಿಕ್ ಬರುತ್ತೆ. ಇರೋ ಬೇರೆ 4 ಆಪ್ಷನ್ ಬರುತ್ತೆ. ಕೀ ನಂಬರ್. ಸರ್ ಇದು ಕಾಸ್ಟ್ ರೇಂಜ್ ಅಲ್ಲಿ ಏನಾಗಬಹುದು ಸರ್? ಮಿನಿಮಮ್ ಒಂದು ರೇಂಜ್ ಹೇಳೋದಾದ್ರೆ ಕಾಸ್ಟ್ ಅಂದ್ರೆ ನಿಮಗೆ ಅದು ಇಲ್ಲಿಂದ ಸ್ಟಾರ್ಟ್ ಆಗೋದು 13,000 ಇಂದ ಸ್ಟಾರ್ಟ್ ಆಗುತ್ತೆ. 13,000 ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು 39,000-40,000 ವರೆಗೆ ಎಂಡ್ ಆಗುತ್ತೆ. ಓಕೆ, ಡಿಪೆಂಡ್ ಅಪಾನ್ ಫೀಚರ್ಸ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. 13,000 ಇಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದಷ್ಟೇ, ಇದು 3 ಬಂದು ಬೇಸಿಕ್ ಮಾಡಲ್. ಇದು 3 ಬೇಸಿಕ್ ಬರುತ್ತೆ. ಅದು ಓಕೆ, ಇದು ಸ್ಲಿಮ್ ಬರುತ್ತೆ, ಇದು ನಾರ್ಮಲ್ ಇದು ಬರುತ್ತೆ. ಸರ್ ಇದು ಯಾವ ತರ ವರ್ಕ್ ಆಗುತ್ತೆ? ಇದು ಬಂದಷ್ಟೇ ನಂಬರ್ ಬರುತ್ತೆ, ಫಿಂಗರ್ ಮತ್ತೆ ಕೀ ಬರುತ್ತೆ, ಮಾಸ್ಟರ್ ಕೀ. ಅದ್ರಲ್ಲಿ ಕೋಡ್ ಹಾಕಬಹುದು, ನಾವು ನಂಬರ್ ಹಾಕೋಬಹುದು ನೀವು. ಓಕೆ ಓಕೆ, ಆ ಕೋಡ್ ಇಲ್ಲಿ ಹೋದ್ರೆ ಫಿಂಗರ್ ಪ್ರಿಂಟ್ ಯೂಸ್ ಆಗುತ್ತೆ. ಸೊ ನಂಬರ್ ಲಾಕ್ ನೀವು ಆಕ್ಸೆಸ್ ಮಾಡ್ಕೋಬಹುದು, ಯಾವ ನಂಬರ್ ಬೇಕಂದ್ರೆ ನೀವು ಆಕ್ಸೆಸ್ ಮಾಡ್ಕೊಂಡು ಎಲ್ಲ ಅಷ್ಟೇ. ಅಂದ್ರೆ ಮೊಬೈಲಿಗೆ ಹೇಗೆ ನಾವು ಕೋಡ್ ಇಡ್ತೀವೋ ಆ ತರ ಡೋರ್ ವೈಫೈ ಥ್ರೂ ಇದೆಲ್ಲ ಬಂದು ವೈಫೈ ಥ್ರೂ ಕನೆಕ್ಟ್ ಮಾಡ್ಕೋಬೇಕು ಮನೆಯಲ್ಲಿ. ವೈಫೈ ಥ್ರೂ ಕನೆಕ್ಟ್ ಮಾಡ್ಕೊಂಡು ಮೊಬೈಲ್ ಆಕ್ಸೆಸ್ ತಗೊಂಡು ಮೊಬೈಲ್ ಅಲ್ಲಿ ನೀವು ಫೀಚರ್ ಸೆಟ್ ಮಾಡ್ಕೋಬೇಕು. ಲೈಕ್ ಯಾವ ನಂಬರ್ ಎಲ್ಲ ಅನ್ಲಾಕಿಂಗ್ ಎಲ್ಲ ನೀವು ಸೆಟ್ ಮಾಡ್ಕೊಂಡು ಅದನ್ನ ನೀವು ಎಷ್ಟು ಜನಕ್ಕೆ ಅಡ್ಮಿನ್ ಆಗಿ ನೀವು ಎಷ್ಟು ಜನ ಕೊಡಬಹುದು ಅಷ್ಟು ಜನ ಕೊಡಬಹುದು. ಅಂದ್ರೆ ಮನೇಲಿ ಎಷ್ಟು ಜನ ಇರ್ತಾರೆ ಅವ್ರಿಗೆಲ್ಲ ಕೊಡಬಹುದು. ಸೊ ಫಿಂಗರ್ ಆಡ್ ಮಾಡೋದು, ಸೇಮ್ ಲೈಕ್ ಬಯೋಮೆಟ್ರಿಕ್ ತರ ಫಿಂಗರ್ ಆಡ್ ಮಾಡೋದು, ಕೊಡೋದು, ಇದೆಲ್ಲ ಮಾಡ್ಕೋಬಹುದು. ಓಕೆ ಓಕೆ, ನಿಮಗೆ ವೈರ್ಲೆಸ್ ಆಕ್ಸೆಸ್ ಕಂಟ್ರೋಲ್ ಅಂತ ಬರುತ್ತೆ, ಥ್ರೂ ವೈಫೈ ಕನೆಕ್ಟ್ ಆಗುತ್ತೆ, ವಿತ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಓಕೆ, ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ವಿತ್ RFD ಕಾರ್ಡ್ ಬರುತ್ತೆ, ಪ್ಲಸ್ ಪಿನ್ಸ್ ಬರುತ್ತೆ, ನಂಬರ್ ಲಾಕ್ ಮಾಡುತ್ತೆ. ಇದನ್ನ ಫ್ಯೂಚರ್ ಬಂದು ಇದು ಬಂದು ಆಲ್ಮೋಸ್ಟ್ ಗ್ಲಾಸ್ ಡೋರ್ಸ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ, ಪ್ಲಸ್ ಆಫೀಸ್ ಪರ್ಪಸ್ ಇದಕ್ಕೆಲ್ಲ. CCTV ಕ್ಯಾಮೆರಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಬಂದು ಬ್ಯಾಟರಿ ಕ್ಯಾಮ್ರಾ. ಇದು ಬಂದು ವಿತ್ ಸರ್ ಆಕ್ಚುಲಿ ಇದು ಬ್ಯಾಟರಿ ಕ್ಯಾಮ್ರಾ ಯಾವ ತರ ಅಂತಂದ್ರೆ ಲೈಕ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಆರಾಮಾಗಿ ಈಸಿಯಾಗಿ ಫಿಕ್ಸ್ ಮಾಡ್ಕೋಬಹುದು. ಹೌದು, ಎಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡ್ಕೋಬಹುದು. ವಾಲ್ ಮೌಂಟ್ ಬರುತ್ತೆ, ವಾಲ್ ಮೌಂಟ್ ಜೊತೆ ಫಿಕ್ಸ್ ಮಾಡ್ಕೋಬಹುದು. ಸೊ ಇದು ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಸೊ ಏನಂದ್ರೆ ಒಂದು 15 days ವರೆಗೂ ಬ್ಯಾಟರಿ ಬ್ಯಾಕಪ್ ಇರುತ್ತೆ ಅದರಲ್ಲಿ. ಇದಕ್ಕೆ ಚಾರ್ಜರ್ ಬರುತ್ತೆ, USB ಚಾರ್ಜರ್ ಬರುತ್ತೆ, ನನ್ನ ನಾರ್ಮಲ್ ಮೊಬೈಲ್ ಚಾರ್ಜರ್. ಸೊ ಅದಕ್ಕೆ ಚಾರ್ಜ್ ಮಾಡ್ಕೋಬಹುದು. ಸೊ ಆಲ್ಮೋಸ್ಟ್ ಒಂದು 2-3 ಅವರ್ಸ್ ಹಾಕೊಂಡ್ಬಿಟ್ರೆ ಫುಲ್ ಚಾರ್ಜ್ ಆಗ್ಬಿಡುತ್ತೆ. ಅದು 2-3 ಅವರ್ಸ್ ಅಲ್ಲೇ ಪೂರ್ತಿ ಚಾರ್ಜ್ ಆಗುತ್ತೆ. ಆಮೇಲೆ ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಅವರ್ಸ್ ಆಲ್ಮೋಸ್ಟ್ ನಿಮಗೆ ಒಂದು 10-15 days ವರೆಗೂ ಬರುತ್ತೆ. ಇದು 10-15 days ವರೆಗೂ ಬರುತ್ತೆ. ಪ್ಲಸ್ ಇದೇನಂದ್ರೆ ಥ್ರೂ ಆಪ್ ಫಂಕ್ಷನ್ ಆಗುತ್ತೆ. ಓಕೆ ಸರ್, ಲೈವ್ ಆಗಿ ನಾವು ಆಚೆ ಇರ್ತೀನಿ, ನಾನು ಲೈವ್ ಆಗಿ ಇಲ್ಲಿ ಏನ್ ನಡೀತಿದೆ ಅಂತ ಇದ್ರಲ್ಲಿ ಕೂಡ ನೋಡ್ಕೋಬಹುದು. ಅದಕ್ಕೆ ಆಪ್ ಬರುತ್ತೆ, ಆಪ್ ಡೌನ್ಲೋಡ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡೋ. ಬಟ್ ಏನಂದ್ರೆ ಇದು ವೈಫೈ ಬೇಸ್ ಬರುತ್ತೆ, ವೈಫೈ ಕನೆಕ್ಷನ್ ಇರಬೇಕು ಮನೆಯಲ್ಲಿ. ವಿತಿನ್ ರೇಂಜ್ ಅಂದ್ರೆ ವಿತಿನ್ ರೇಂಜ್ ಮಾತ್ರ ಬರುತ್ತೆ, ಇಲ್ಲ ವಿತಿನ್ ಎನಿವೇರ್ ನೀವೆಲ್ಲೂ ಆಚೆ ಹೋಗಿ ಯು ಕ್ಯಾನ್ ಫೈಂಡ್ ಆಪ್ ಅಲ್ಲಿ ನೀವು ನೋಡ್ಕೋಬಹುದು ಅಷ್ಟೇ. ಓಕೆ ಸರ್, ಏನ್ ಕಾಸ್ಟ್ ಆಗುತ್ತೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ನಿಮಗೆ 5,000 to 6,000 rupees ಮೇಲೆ ಸರ್. 5,000 ನಿಯರ್ ಬೈ ಅಲ್ಲಿ ಬಂದ್ಬಿಡತ್ತೆ. ಹೌದು. ಓಕೆ ಸರ್, ಇದು ಬಂದು ಸೋಲಾರ್ PT ಅಂತ ಕ್ಯಾಮ್ರಾ. ಓಕೆ, ಸೊ ಇದು ಸೋಲಾರ್ ಬೇಸ್ಡ್. ಓಕೆ, ಇದು PT ಕ್ಯಾಮ್ರಾ ವಿತ್ ಕಲರ್ ವಿಷನ್, PR ಸೆನ್ಸರ್ ಆಕ್ಟಿವೇಟ್ ಆಗುತ್ತೆ. ಮೀನ್ಸ್ ಹೆಂಗಂದ್ರೆ ಇನ್ ಕೇಸ್ ಇದು ಬಂದು ಆಲ್ಮೋಸ್ಟ್ ತೋಟಗಳೆಲ್ಲ ಯೂಸ್ ಮಾಡ್ತಾರೆ, ತೋಟಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಏನಾಗುತ್ತೆ ಅಂದ್ರೆ ಯಾರೋ ಮನುಷ್ಯರು ಬಂದ್ರೆ ಮಾತ್ರ PR ಆಕ್ಟಿವೇಟ್ ಮಾಡಿದ್ರೆ ಆ ಟೈಮಲ್ಲಿ ಮಾತ್ರ ರೆಕಾರ್ಡಿಂಗ್ ಆಗುತ್ತೆ. ಮಿಕ್ಕ ಟೈಮ್ ಸ್ಲೀಪ್ ಮಾಡಲ್ ಇರುತ್ತೆ, ಬಟ್ ಯು ಕ್ಯಾನ್ ವಿಷನ್ ಬರುತ್ತೆ, ಬಟ್ ರೆಕಾರ್ಡಿಂಗ್ ಬರಲ್ಲ ನಿಮಗೆ. ಸೊ ಇದು 4G ಬೇಸ್ಡ್ ಬರುತ್ತೆ, 4G ಬರುತ್ತೆ, ವೈಫೈನು ಬರುತ್ತೆ. 4G ಬೇಸ್ ಸಿಮ್ ಹಾಕೊಂಡು ಆಕ್ಟಿವೇಟ್ ಮಾಡ್ಕೊಂಡು SD ಕಾರ್ಡ್ ಬರುತ್ತೆ, 120 GB ವರೆಗೂ ರೆಕಾರ್ಡ್ ಆಗುತ್ತೆ. ಅದು ಸರ್ ವಿತ್ ಆಡಿಯೋ ವಿಡಿಯೋ ಎರಡು ಬರುತ್ತೆ. ಆಡಿಯೋ ಬರುತ್ತೆ, 2-way ಕಮ್ಯುನಿಕೇಶನ್ ಬರುತ್ತೆ ಇದು. ಓಕೆ ಸರ್, ಇದು ಸೋಲಾರ್ ಯಾವ ತರ ಚಾರ್ಜ್ ಆಗುತ್ತೆ ಸರ್? ಮಳೆಗಾಲದಲ್ಲಿ ಯಾವ ತರ ಯೂಸ್ ಆಗುತ್ತೆ? ಮಳೆಗಾಲದಲ್ಲಿ ಏನಿಲ್ಲ, ಜಸ್ಟ್ ಇದು ಬೆಳಕು ಬಂದ್ರೂ ಸಾಕು. ಇದಕ್ಕೆ ನಾರ್ಮಲ್ ಬೆಳಕು ಬಂದ್ರೆ ಸಾಕು. ಆಲ್ಮೋಸ್ಟ್ ಇದನ್ನಂದ್ರೆ ಒಂದ್ಸತಿ ಚಾರ್ಜ್ ಆದ್ರೆ ಆಲ್ಮೋಸ್ಟ್ 3 days ಬ್ಯಾಕಪ್ ಬರುತ್ತೆ. 3 days ವರೆಗೂ ಬ್ಯಾಕಪ್ ಬರುತ್ತೆ. ಸೊ ಓನ್ಲಿ ನೈಟ್ ಅಲ್ಲಿ ಮಾತ್ರ ಸೋಲಾರ್ ಆಕ್ಟಿವೇಟ್ ಆಗೋದು. ಸೊ ಡೇ ಟೈಮ್ ಅಲ್ಲಿ ಡೈರೆಕ್ಟ್ ಸನ್ಲೈಟ್ ಬಂದ್ರೆ ಸೋಲಾರ್ ಥ್ರೂ ಕನೆಕ್ಟ್ ಆಗ್ಬಿಡುತ್ತೆ. ಓಕೆ ಸರ್, ಇದನ್ನ ಲೈವ್ ಆಗಿ ಡೆಮೋ ತೋರಿಸ್ಬಿಡೋಣ ಸರ್, ಇದು ವರ್ಕ್ ಆಗುತ್ತೆ ಅಂತ. ಮೊಬೈಲ್ ಕನೆಕ್ಟ್ ಮಾಡ್ಬಿಟ್ಟು ಲೈವ್ ಆಗಿ ಡೆಮೋ ತೋರಿಸಿ ನೋಡಿ. ಇದು ಸೋಲಾರ್ ಪ್ಯಾನಲ್ ಬರುತ್ತೆ. ಓಕೆ, ಇದು ಕ್ಯಾಮ್ರಾದಲ್ಲಿ ಹೆಂಗ್ ಚಾರ್ಜ್ ಅಂದ್ರೆ ಜಸ್ಟ್ ಒಂದು ಡೆಮೋ ತೋರಿಸಿ. ಮೊಬೈಲ್ ಹೆಂಗ್ ಚಾರ್ಜ್ ಜಸ್ಟ್ ಒಂದು ಪ್ಲಗ್ ಪ್ಲೇ ಅಂತಾರ. ಓಕೆ, ಇದು ಬಿಸಿಲಿಗೆ ಇಟ್ಟಿದ್ದೀನಿ ನಿಮಗೆ. ಓಕೆ, ಇದು ನನ್ನ ಫೋನು. ಸೊ ಜಸ್ಟ್ ಹಿಂಗ್ ಕನೆಕ್ಟ್ ಮಾಡ್ತೀನಿ, ಚಾರ್ಜ್ ಆಗ್ತದೆ. ಓಕೆ, ಚಾರ್ಜ್ ಆಗ್ತಾ ಇದೆ. ಹೌದು. ಓಕೆ, ಈ ತರ CCTV ಕ್ಯಾಮ್ರಾ ಚಾರ್ಜ್ ಆಗುತ್ತೆ. ಓಕೆ ಸರ್, ಒಂದ್ಸಲ ಚಾರ್ಜ್ ಆದ್ರೆ ಎಷ್ಟು ಬರುತ್ತೆ ಸರ್ ಅದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 3 days ಬರುತ್ತೆ ಬ್ಯಾಕಪ್. 3 days ವರೆಗೂ ಬ್ಯಾಕಪ್ ಬರುತ್ತೆ. ಸರ್ ಇದು ನೋಡಿದ್ರೆ ವೈರ್ಲೆಸ್ ಎನ್ವಿಆರ್ ಕಿಟ್ ಅಂತೀವಿ ಇದಕ್ಕೆ. ಓಕೆ, ಸೊ ಇದ್ರಲ್ಲಿ ಬರೋದು 4 channel 8 channel ಬರುತ್ತೆ. ಓಕೆ, ಸೊ ಇದ್ರಲ್ಲಿ ಬಂದು ಆಟೋಮೆಟಿಕ್ ಕ್ಯಾಮ್ರಾಸ್ ಎಲ್ಲ ಕನೆಕ್ಟ್ ಆಗಿದೆ. ಯಾವುದೇ ಕ್ಯಾಮ್ರಾ ಬಂದು ಯಾವುದೇ ವೈರ್ಲೆಸ್ ಕನೆಕ್ಟ್ ಆಗಿಲ್ಲ. ಇದಕ್ಕೆ ಯಾವುದೇ ಇದು ಬರಲ್ಲ, ಬೇರೆ ಒಂದು ಪವರ್ ಮಾತ್ರ ಕೊಡೋದು, ಮೌಸ್ ಯೂಸ್ ಮಾಡಬೇಕಷ್ಟೇ. ಓಕೆ ಓಕೆ, ಸೊ ನೋಡಿದ್ರೆ 4 ಕ್ಯಾಮ್ರಾ ಕನೆಕ್ಟ್ ಮಾಡಿದೆ. 4 ಕ್ಯಾಮ್ರಾ ಕನೆಕ್ಟ್ ಆಗಿದೆ. ಹೌದು. ಓಕೆ, ಎಲ್ಲಿ ಏನ್ ನಡೀತಿದೆ ಲೈವ್ ಆಗಿ ಕೂತ್ಕೊಂಡು ನೋಡ್ಕೋಬಹುದು.
ಓಕೆ, ನಾವು ರೆಕಾರ್ಡ್ ಮಾಡ್ತಿರುವಂತ ರೂಮಲ್ಲೇ CC ಕ್ಯಾಮ್ರಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅಲ್ಲಿ ಅದರಲ್ಲಿ ರೆಕಾರ್ಡ್ ಆಗ್ತಾ ಇರೋದು ಇದು. ಸರ್ ಇದರಲ್ಲಿ 4 ಚಾನಲ್ ಬರುತ್ತೆ, 8 ಚಾನಲ್ ಬರುತ್ತೆ ಕ್ಯಾಮ್ರಾಸ್. ಸರ್ ಏನು ಕಾಸ್ಟ್ ಆಗುತ್ತೆ ಸರ್ ಇದೆಲ್ಲ ಸೆಟಪ್? ಇದು ಸೆಟಪ್ ಬಂದ್ಬಿಟ್ಟು ನಿಮಗೆ ಎನ್ವೇರ್ ಬಂದು ನಿಮಗೆ ಒಂದು 15,000-16,000 rupees ಬೀಳುತ್ತೆ. 20,000 ಒಳಗಡೆನೆ ಕವರ್ ಆಗ್ಬಿಡುತ್ತೆ. 20,000 ಪ್ಲಸ್ ಕ್ಯಾಮ್ರಾ ಬಂದು 30,000 ಬರುತ್ತೆ ಒಂದು ಕ್ಯಾಮ್ರಾಸ್. ಆ ಥರ ಬರುತ್ತೆ. ಇಂಟ್ರೂಷನ್ ಸಿಸ್ಟಮ್ ಅಂತ ಅಲಾರಾಮ್ ಸಿಸ್ಟಮ್, ನಾರ್ಮಲ್ ಹೋಮ್ ಅಲಾರಾಮ್ ಸಿಸ್ಟಮ್ ಅದು. ಓಕೆ, ಇದು ಕಂಪ್ಲೀಟ್ ಸೆಟ್ ಬರುತ್ತೆ. ಇದು ನಾರ್ಮಲ್ ಮೈನ್ ಪ್ಯಾನಲ್ ಅದು. ಓಕೆ, ಇದು GSM ವೈಫೈ ಪ್ಯಾನಲ್. ಓಕೆ, GSM ಅಂದ್ರೆ ನಾರ್ಮಲ್ ಸಿಮ್ ಕಾರ್ಡ್ ಅದು ಇನ್ಸರ್ಟ್ ಮಾಡಬಹುದು. ಓಕೆ, ಅದು ಸಿಮ್ ಕಾರ್ಡ್ ಇದೆ ಅಂದ್ರೆ ನೀವು ಅಡಿಷನಲ್ ಆಪ್ಷನ್ಸ್ ಬರುತ್ತೆ. ಓಕೆ, ಏನಂದ್ರೆ ನಿಮ್ಗೆ 5 ನಂಬರ್ಸ್ಗೆ ಕಾಲ್ಸ್ ಮಾಡ್ಬೋದು. ಓಕೆ, ಇಲ್ಲಾಂದ್ರೆ ಮೆಸೇಜ್ ಮಾಡ್ಬೋದು. ಏನನ್ನ ಎಮರ್ಜೆನ್ಸಿ ಪ್ಯಾನಿಕ್ ಸ್ವಿಚ್ ವಯಸ್ಸಾದಂತವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಏನಾದ್ರು ಕರಿಬೇಕು, ಯಾರಿಗೆ ಇನ್ಫಾರ್ಮ್ ಏನೋ ಪ್ರಾಬ್ಲಮ್ ಎಮರ್ಜೆನ್ಸಿ ಇದೆ, SOS ಬಟನ್ ಪ್ರೆಸ್ ಮಾಡಿದ್ರೆ ಸೌಂಡ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಯಾರಾದ್ರೂ ಎಲ್ಲಿದ್ರು ಅವ್ರ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ ಯಾರೋ SOS ಕಾಲ್ ಮಾಡಿದಾರೆ ಅಂತ. ಮತ್ತೆ ಈ ಬಟನ್ ಏನಂದ್ರೆ ಇವಾಗ ಇದೆಲ್ಲ ಡಿಟೆಕ್ಟರ್ಸ್ ಗಳು ಇರುತ್ತೆ, PIR ಸೆನ್ಸರ್ ಇರುತ್ತೆ, ಅದೆಲ್ಲ ಇವಾಗ ಡೇ ಟೈಮ್ ಅಲ್ಲಿ ನೀವೆಲ್ಲ ಓಡಾಡ್ತಿರ್ಬೇಕಾದ್ರೆ ಅದು ಸೌಂಡ್ ಆಗ್ಬಾರ್ದು, ಅದಕ್ಕೆ ಇದನ್ನ ಆಫ್ ಮಾಡಿಡ್ಬೋದು. ಯಾವಾಗ ನೀವು ಮಲ್ಗಕ್ ಹೋಗ್ತೀರಾ, ಜಸ್ಟ್ ಮಲ್ಗೋಕ್ಕಿಂತ ಮುಂಚೆ ಇದನ್ನ ಒಂದು ಪ್ರೆಸ್ ಮಾಡಿ ಆರ್ಮ್ ಮಾಡಿ ಮಲ್ಗಿದ್ರೆ ಇದೆಲ್ಲ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಆತರ ಇವಾಗ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಇದನ್ನ ಆರ್ಮ್ ಮಾಡ್ಬಿಟ್ಟು ಆಚೆ ಹೋದ್ರೆ ಇದೆಲ್ಲ ಡಿವೈಸಸ್ ಆಕ್ಟಿವೇಟ್ ಆಗುತ್ತೆ. ಸೊ ಇದನ್ನ ಆಫ್ ಮಾಡಿದ್ರೆ ಕಂಪ್ಲೀಟ್ಲಿ ಎಲ್ಲ. ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ನ ಪರಿಚಯ ಮಾಡ್ತಾ ಇದ್ದೀನಿ, ಬನ್ನಿ ಒಳಗಡೆ ಹೋಗಿ ನೋಡೋಣ ಅದೇನು ಅಂತ. ಸರ್ ನಮಸ್ತೆ. ಸರ್ ಆಕ್ಚುಲಿ ನಾನು ನಮ್ಮ ವೀಕ್ಷಕರಿಗೆ ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ನ ಪರಿಚಯ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀನಿ. ಅದೇನು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಬಿಡಿ ಸರ್. ನಮಸ್ತೆ. ಸೊ ನಾನು ಏನ್ ಹೇಳ್ಬೇಕಂತ ಇದ್ದೀನಿ ಅಂದ್ರೆ ನಮ್ಮ ಹತ್ರ ಒಂದು 200-250 ಪ್ರಾಡಕ್ಟ್ಸ್ ಗಳಿದಾವೆ. ಸೊ ಒಂದೊಂದೇ ಮಾಡ್ಬಿಟ್ಟು ನಾನು ಇವರಿಗೆ ತೋರಿಸ್ತೀನಿ, ಇವ್ರ ಮುಖಾಂತರ ನಿಮಗೆ ತೋರಿಸ್ತೀನಿ. ಸೊ ಯು ವಿಲ್ ಎಂಜಾಯ್ ಆಲ್ ದ ಅವರ್ ಪ್ರಾಡಕ್ಟ್ಸ್. ಪ್ಲಸ್ ನಮ್ಮ ಹತ್ರ ಆಲ್ಮೋಸ್ಟ್ 200-250 ವರೆಗೆ ಪ್ರಾಡಕ್ಟ್ ರೇಂಜ್ ಇದೆ. 1 by 1 ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ನಾನು ನಿಮ್ಗೆ ಒಂದು ಬೇಸಿಕ್ ಐಟಮ್ ತೋರಿಸ್ತೀನಿ. ಜಸ್ಟ್ ಒಂದು 1000 rupees ಒಳಗಡೆ ಇರೋ ಐಟಮ್, 1000 rupees ಒಳಗಡೆ ಇರುವಂತ ಯುನಿಕ್ ಟೆಕ್ನಾಲಜಿ ಅಡಾಪ್ಟ್ ಆಗಿರುವಂತ ಒಂದು ಪ್ರಾಡಕ್ಟ್ ನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಸೊ ಇವಾಗ್ಲೇ ನೀವು ನಮ್ಮ ಆಪ್ ಬಗ್ಗೆ ತಿಳ್ಕೊಂಡಿರ್ಬೋದು, ನಮ್ಮ ಪ್ರಾಡಕ್ಟ್ ಬಗ್ಗೆ, ನಮ್ಮ ಕಂಪ್ನಿ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೋದು. ಸೊ ನಾನ್ ನಿಮ್ಗೆ ತೋರಿಸಕ್ ಹೋಗ್ತಾ ಇರೋದು ಇದೊಂದು ಪ್ರಾಡಕ್ಟ್. ಇದು ಬಂದ್ಬಿಟ್ಟು ಜಸ್ಟ್ ಅಂಡರ್ 1000 rupees ಪ್ರಾಡಕ್ಟ್. ಇದು ಏನಿದೆ ಅಂದ್ರೆ ಬರೀ ಈ ಒಂದು ಡಿವೈಸ್ ಇಂದ ಈ ಡೋರ್ ನ ಯಾರಾದ್ರೂ ಓಪನ್ ಮಾಡಿದ್ರೆ ಇಮಿಡಿಯೇಟ್ ನಿಮ್ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. ಇದು ಎಷ್ಟು ಗಂಟೆಗೆ ಓಪನ್ ಆಗಿದೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗಿದೆ, ಎಲ್ಲ ಕಂಪ್ಲೀಟ್ ಎಕ್ಸಾಕ್ಟ್ಲಿ ಅದ್ರಲ್ಲಿ ರೆಕಾರ್ಡ್ ಇರುತ್ತೆ. ತೋರಿಸ್ತೀನಿ ನಿಮ್ಗೆ ಆ ವ್ಯೂ. ಸೊ ಈ ತರನು ಈ ಡ್ರಾವರ್ ಅಲ್ಲಿ ಇದೆ. ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು, ಈ ಒಂದು ಡ್ರಾ ಕಂಪ್ಲೀಟ್ ಆಗಿ ಲಾಕ್ ಆಗಿದೆ. ಲಾಕ್ ಆದಾಗ ನಮಗೆ ಒಂದು ನೋಟಿಫಿಕೇಶನ್ ತೋರಿಸ್ತಾ ಇದೆ ಮೊಬೈಲ್ ಅಲ್ಲಿ, ಆಫ್ ಅಂತ ತೋರಿಸ್ತಾ ಇದೆ ನಮ್ಮ ಏರಿಕ್ಸ್ ಆಪ್ ಅಲ್ಲಿ. ಹಾಗೆ ಒಂದ್ಸಲಿ ನಾವ್ಯಾರಾದ್ರೂ ಯಾರೇ ಓಪನ್ ಮಾಡ್ಲಿ, ಈ ಒಂದು ಡ್ರಾನ ನಾನೇನಾದ್ರೂ ಓಪನ್ ಮಾಡಿದ ತಕ್ಷಣ ಇದು ಕಂಪ್ಲೀಟ್ ಅದು ಒನ್ಸ್ ಆನ್ ಅಂತ ತೋರಿಸುತ್ತೆ ನೋಡಿ. ಒಂದ್ಸಲಿ ಆನ್ ಅಂತ ಯಾರಾದ್ರೂ ಡ್ರಾ ಓಪನ್ ಮಾಡಿದ ತಕ್ಷಣ ಇದು ನಮ್ಗೆ ಆನ್ ಅಂತ ತೋರಿಸುತ್ತೆ ಅಲಾರಾಮು. ಅವಾಗ ನಮ್ಗೆ ಗೊತ್ತಾಗುತ್ತೆ ನಮ್ ಡ್ರಾ ಯಾರೋ ಒಬ್ರು ಓಪನ್ ಮಾಡಿದ್ದಾರೆ. ಇದರಲ್ಲಿ ನೀವು ಕಂಪ್ಲೀಟ್ ರೆಕಾರ್ಡು ಸಿಗುತ್ತೆ. ಇವಾಗ ಇದು ಎಷ್ಟು ಸಲ ಆನ್ ಆಗಿದೆ, ಎಷ್ಟು ಸಲ ಆಫ್ ಆಗಿದೆ, ಎಷ್ಟು ಸಲ ಓಪನ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ, ಎಷ್ಟೆಷ್ಟು ಹೊತ್ತಿಗೆ ಕ್ಲೋಸ್ ಮಾಡಿದ್ದಾರೆ ಅಂತ ಎಲ್ಲ, ಯಾವ ಟೈಮಲ್ಲಿ ಓಪನ್ ಮಾಡಿದ್ದಾರೆ, ಯಾವ ಟೈಮಲ್ಲಿ ಕ್ಲೋಸ್ ಮಾಡಿದ್ದಾರೆ ಅಂತ ಕೂಡ ರೆಕಾರ್ಡ್ ಆಗಿದೆ. ಇದು ಇಷ್ಟು ಚಿಕ್ಕ ಡಿವೈಸ್. ಮತ್ತೆ ಇದರಲ್ಲಿ ಏನಂದ್ರೆ ಎಷ್ಟೊಂದು ಆಟೋಮೇಷನ್ ಮಾಡಬಹುದು ಅಂದ್ರೆ, ಯಾರಾದ್ರೂ ಈ ಡೋರ್ ಈ ಡ್ರಾವರ್ ನ ಓಪನ್ ಮಾಡಿದ್ರೆ ಕ್ಯಾಬಿನ್ ಅಲ್ಲಿ ಲೈಟ್ ಆನ್ ಆಗೋ ತರಾನು ಮಾಡಬಹುದು. ಇದಕ್ಕೆ ಇಂಟರ್ನಲ್ ಕನೆಕ್ಟಿವಿಟಿ ನಮ್ದೆಲ್ಲ ಇಕೋ ಸಿಸ್ಟಮ್ ಮಾಡಿದೀವಿ. ಸೊ ಇಟ್ ಇಸ್ ಆಲ್ ಆಟೋಮೇಷನ್. ಇದು ನೀವು ಯಾವ ತರ ಪೇರ್ ಮಾಡಬಹುದು ಅಂದ್ರೆ, ಇದನ್ನ ಓಪನ್ ಮಾಡಿದ ತಕ್ಷಣ ಓಪನ್ ಆಯ್ತು ಅಂತ ಇದ್ದಾಗ ಈ ಕ್ಯಾಬಿನ್ ಲೈಟ್ಸ್ ಆನ್ ಆಗೋದು, ಇಲ್ಲ ಅಲಾರ್ಮ್ ಬರೋದು, ಇಲ್ಲ ಹೂಟರ್ ಬರೋದು, ನಿಮ್ಗೆ ಯಾವ ತರ ಬೇಕು ಆ ತರ ಕಸ್ಟಮೈಸ್ ಆಗಿ ಸೆಟ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಒನ್ ಇಕೋ ಸಿಸ್ಟಮ್. ಸೊ ರಾಜು ಅವರೇ, ನಿಮ್ಮ ಮುಖಾಂತರ ನಾನು ಇನ್ನೊಂದು ನಮ್ಮ ಕನ್ನಡದ ಯಂಗ್ಸ್ಟರ್ಸ್ಗೆ ಇಲ್ಲ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರೋರಿಗೆ, ಜಾಬ್ ಮಾಡೋರಿಗೆ ನಾನೊಂದು ಆಪರ್ಚುನಿಟಿ ಕೊಡ್ಬೇಕಂತ ಇದ್ದೀನಿ. ಏನು ಅಂದ್ರೆ, ಇವಾಗ ನಾವು ಬಂದ್ಬಿಟ್ಟು ಬರೀ ಮ್ಯಾನುಫ್ಯಾಕ್ಚರರ್ಸ್. ನಾವ್ ಇವಾಗ ಎಂಡ್ ಯೂಸರ್ ಮನೆಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡೋದು, ಅವ್ರಿಗೆ ಸರ್ವಿಸ್ ಕೊಡುವಂತದ್ದು ನಾವು ಮಾಡಲ್ಲ. ಸೊ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನಮ್ಮ ಹತ್ರ ಡೀಲರ್ಸ್ ಇದ್ದಾರೆ, ನಾವು ಹೋಲ್ಸೇಲರ್, ಮ್ಯಾನುಫ್ಯಾಕ್ಚರ್, ಡಿಸ್ಟ್ರಿಬ್ಯೂಟರ್ ಥ್ರೂ, ಡೀಲರ್ ಥ್ರೂ ಆ ತರ ಹೋಗುತ್ತೆ. ಸೊ ನಿಮ್ ಮುಖಾಂತರ ನಾನೊಂದು ಕನ್ನಡದ ಯಂಗ್ಸ್ಟರ್ಸ್, ನಮ್ ಹುಡುಗರಿಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಡ್ಬೇಕಂತ ಇದ್ದೀನಿ. ಸೊ ಇಫ್ ಎನಿಬಡಿ ಇಸ್ ಇಂಟ್ರೆಸ್ಟೆಡ್,
we will put a number on this video. ಈ ವಿಡಿಯೋದಲ್ಲಿ ನಂಬರ್ ಹಾಕಿ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಯಾರಿಗಾದ್ರೂ ಇದ್ರ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಅವರು ಈ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ನಮ್ಮ ಆಫೀಸಲ್ಲಿ ಬಂದ್ಬಿಟ್ಟು 2 days ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತೀವಿ. ಎಲ್ಲಾ ಪ್ರಾಡಕ್ಟ್ಸ್ 100% ಇದು ಯಾವ ಹೇಗೆ ಇನ್ಸ್ಟಾಲ್ ಮಾಡೋದು, ಎಷ್ಟು ಸೇಲ್ ಮಾಡಬೇಕು, ಎಷ್ಟಕ್ಕೆ ನಿಮಗೆ ಬರುತ್ತೆ, ನಿಮ್ದು ಏನ್ ಪ್ರಾಫಿಟ್ ಇರುತ್ತೆ ಇದರಲ್ಲಿ, ಇದನ್ನೆಲ್ಲ ಕ್ಲೀನ್ ಆಗಿ ನಾವು ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ. ಸೊ ಏನಾಗುತ್ತೆ, ನೀವು ನಿಮ್ ಊರಲ್ಲಿ ಹುಬ್ಳಿ, ಧಾರವಾಡ, ಬೆಳಗಾಂ ದೀಸ್ ಪ್ರಾಡಕ್ಟ್ಸ್ ನಾನು ಇವಾಗ ಏನ್ ಕೊಡ್ತಾ ಇದ್ದೀನಿ ಇದು ಎಲ್ಲ ಈಚ್ ಅಂಡ್ ಎವ್ರಿ ಮನೆಗೆ ರಿಕ್ವೈರ್ಮೆಂಟ್ ಇರುವಂತದ್ದು. ಅಂಡ್ ಇಟ್ ಇಸ್ ನಾಟ್ ವೆರಿ ಅನ್ಅಫೋರ್ಡೆಬಲ್, ಆತರ ಏನೂ ಇಲ್ಲ. ಚಿಕ್ಕ ಇವಾಗ ನಿಮ್ ಮನೆಯಲ್ಲಿ ಕೆಲಸದವ್ರು ಇರ್ಬೋದು, ಅವ್ರ ಆಚೆ ಈಚೆ ಹೋಗೋದು, ಡ್ರಾವರ್ ಓಪನ್ ಮಾಡೋದು, ಆ ಡ್ರಾವರಿಗೆ ಚಿಕ್ಕ ಮಗುನ ನೋಡ್ಕೊಳ್ಳಕ್ಕೆ ಮೇಡ್ಗಳು ಇರ್ತಾರೆ, ಅವರು ಕರೆಕ್ಟ್ ಆಗಿ ನೋಡ್ಕೊಳ್ತಾರೆ ಇಲ್ವಾ, ಅದಕ್ಕೆ ಚಿಕ್ಕ ಕ್ಯಾಮ್ರಾಸ್ಗಳು. ಸೊ ತುಂಬಾ ಪ್ರಾಡಕ್ಟ್ ಗಳು ನಮ್ಮ ಹತ್ರ ಇನ್ನೋವೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಸ್ ಇದೆ. ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಸ್, ಇದ್ರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ನನ್ನ ಹತ್ರ ಜನಗಳು ನನಗೆ ಈ ಪ್ರಾಬ್ಲಮ್ ಇದೆ, ನನ್ಗೆ ಇದಕ್ಕೆ ಸೊಲ್ಯೂಷನ್ ಮಾಡ್ಕೊಡು ಅಂತ ಕೇಳ್ತಾರೆ. ನಾನು ಅವರಿಗೆ ನಿಮ್ಗೆ ಇಂತ ಪ್ರಾಡಕ್ಟ್ R&D ಮಾಡಿ ಸರ್ಟಿಫೈ ಮಾಡುವಂತ ಪ್ರಾಡಕ್ಟ್. ಸೊ ಪ್ರತಿಯೊಂದು ಪ್ರಾಡಕ್ಟ್ ಇವಾಗ 600 ರೂಪಾಯಿ ಪ್ರಾಡಕ್ಟ್ ಏನಂದ್ರೆ ಅಲ್ವಾ, ಅದಕ್ಕೂ 3 ವರ್ಷ ವಾರಂಟಿ ಬರುತ್ತೆ. ಏನೇ ನಿಮ್ಗೆ ಪ್ರಾಬ್ಲಮ್ ಆದ್ರೆ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡ್ಬಿಟ್ಟು ನೀವು ಕೊರಿಯರ್ ಮಾಡಿದ್ರೆ ನಿಮ್ಗೆ ಬ್ರಾಂಡ್ ನ್ಯೂ ಪೀಸ್ ಅದೇನಿದೆ ಚೆಕ್ ಮಾಡ್ಬಿಟ್ಟು ಅದು ಇಮಿಡಿಯೇಟ್ಲಿ ಅದಕ್ಕೆ ಒಂದು 2 days ಅಲ್ಲಿ ನಾವು ಆತರ ಸೊಲ್ಯೂಷನ್ ಕೊಡ್ತೀವಿ. ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಅವರ್ ಕಂಪನಿ. ಸೊ ಯು ಮೈಟ್ ಹ್ಯಾವ್ ಸೀನ್ ಸೋ ಮೆನಿ ಇಲ್ಲ ಈಗ ತುಂಬಾ ನೀವು ಪ್ರಾಡಕ್ಟ್ ನೋಡಿರ್ತೀರಾ, ತುಂಬಾ ಕಂಪನಿಗಳು ನೋಡಿರ್ತೀರಾ, ನಿಮ್ಗೆ ತಗೊಳ್ಳೋದಕ್ಕೆ ಒಂದು ಭಯ, ನಾಳೆ ವರ್ಕ್ ಆಗಿಲ್ಲ ಅಂದ್ರೆ ದುಡ್ಡು. ಬಟ್ ಇದು ನೋ ಕ್ವೆಶ್ಚನ್ಸ್ ಆಸ್ಕ್ಡ್ ವಾರಂಟಿ. ಏನಾಯ್ತು ಹೇಗಾಯ್ತು ಏನಿದ್ರು ಅದಕ್ಕೆ 3 years ವರ್ಕ್ ಆಗೋದು ನಮ್ ಗ್ಯಾರಂಟಿ. ಒಂದ್ಸಲಿ ಏನಾದ್ರು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಈ ಕಂಪನಿಯಲ್ಲಿ ಬೈ ಮಾಡಿದ್ರೆ ತಿರುಗ್ ಮಾರನೇ ದಿನ ಅಲ್ಲ, ಜಸ್ಟ್ ಇನ್ನೂ ಒಂದು 1.5 year 2 years ತನಕ ನಿಮ್ಗೆ 2 years ಆದ್ಮೇಲೆ ಸರ್ ನೀವು ಈ ಕಂಪನಿಯಲ್ಲಿ ಈ ಒಂದು ಪ್ರಾಡಕ್ಟ್ ತಗೊಂಡಿದ್ವಿ ಅಂತಂದ್ರೆ ಬನ್ನಿ ನಾವ್ ಇದನ್ನ ಚೇಂಜ್ ಮಾಡ್ಕೊಡ್ತೀವಿ ಅನ್ನೋ ತರ ಸೊಲ್ಯೂಷನ್ ಕೂಡ ಸರ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ.